ವಿಧಾನಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಆಗಬೇಕು ಅಂತ ಲಕ್ಷ್ಮಣ ಸವದಿ ಆಗ್ರಹಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳಿಗೆ ಪರಿಹಾರ ಬೇಕು. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಕೈಗಾರಿಕೆಗಳು ಹೆಚ್ಚು ಆಗಬೇಕು ಅಂತೇಳಿ ಮನವಿಯನ್ನು ಮಾಡಿದರು. ಉತ್ತರ ಕರ್ನಾಟಕ ಭಾಗದ ಶಾಸಕರಿಂದ ಸರ್ಕಾರಕ್ಕೆ ಈ ರೀತಿಯಾಗಿ ಮನವಿಯನ್ನು ಸಲ್ಲಿಸಲಾಗಿದೆ. ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಚರ್ಚೆಯನ್ನು ಮಾಡಿದರು. ಸುವರ್ಣಸೌಧ ಕಟ್ಟಿದ್ದು ಸುಮ್ಮನೆ ಅಲ್ಲ, ನಾವು ಸದನವನ್ನು ಮುಂದೂಡ್ತೇವೆ, ಕೃಷಿ ಪ್ರಧಾನವಾದ ರಾಜ್ಯ ನಮ್ಮದು. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಗಲಾಟೆ ಗದ್ದಲದಿಂದ ಅದನ್ನು ಕ್ಲೋಸ್ ಮಾಡೋದು ಸರಿಯಾಗೋದಿಲ್ಲ. ಬಟ್ ಎಲ್ಲರೂ ಕೂಡ ಕೇಳಬೇಕು, ಮತ್ತೆ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು ಅಂತ ಹೇಳಿ ನೀವು ಆ ಹಣದಿಂದ ತೂಕದ ಯಂತ್ರಗಳನ್ನು ಹಾಕಿ ಲ್ಯಾಂಡ್ಲೆಸ್ ಆಟೋಮೆಟಿಕ್ ಯಾರು ಇರಬಾರ್ದು, ಬರೇ ಅದು ಕಾಣಿಸ್ಬೇಕು. ಅದನ್ನ ತಹಶೀಲ್ದಾರ್ ಮುಖಾಂತರ ಅದನ್ನು ಸೀಸ್ ಮಾಡಿ ಸಿಕ್ಕ ಹಾಕಿಂದ ಬರ್ಬೇಕು. ಅಲ್ಲಿ ಹೋಗಿ ನಿಂತ ಮೇಲೆ ಅವನು ಎಷ್ಟು ತೂಕ ಅನ್ನೋದು ಗೊತ್ತಾಗಬೇಕು. ಅಲ್ಲಿ ಹೋದ್ಮೇಲೆ ಒಳಗೆ ತೂಕ ಹತ್ತೇ ಇರಲಿಲ್ಲ ಅಂದ್ರೆ ಆ ಕಾರ್ಖಾನೆ ಅವನ್ನ ತರಾಟೆಗೆ ತಗೊಳಕ್ ಬರ್ತಾ ಅಧ್ಯಕ್ಷರೇ. ಇದು ಪರಿಹಾರ. ಹಣಕಾಸಿನ ತೊಂದರೆ ಇದ್ರೆ ನಮ್ಮದು ಒಂದು ಟನ್ನಿಗೆ 5 ರೂಪಾಯಿ ತಗೊಳ್ಳಿ. ಸರ್ಕಾರದ ಸಾಮರ್ಥ್ಯದಲ್ಲಿ ಅದನ್ನು ಹಾಕಬೇಕು, ಸೀಲ್ ಮಾಡಬೇಕು. ಯಾವ ವ್ಯಕ್ತಿನೂ ಒಳಗೆ ಹೋಗಬಾರ್ದು, ಗ್ಲಾಸಲ್ಲಿ ಕಾಣಬೇಕು. ಅದರಿಂದ ಮಾತ್ರ ಪರಿಹಾರ ಸಿಗಕ್ಕೆ ಸಾಧ್ಯ ಇದೆ ಅಧ್ಯಕ್ಷರೇ. ದಯಮಾಡಿ ಅಧ್ಯಕ್ಷರೇ, ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಈ ಕಬ್ಬಿನ ಬೆಳೆಗಾರರನ್ನ, ಆ ಕಾರ್ಮಿಕರನ್ನ, ಆ ಟ್ರ್ಯಾಕ್ಟರ್ ಮಾಲೀಕರನ್ನ ನ್ಯಾಯ ಕೊಡಿಸೋಗೋಸ್ಕರ ನಮ್ಮ ಸರ್ಕಾರ ಈ ಕೆಲಸ ಮಾಡಬೇಕು. ಸಕ್ಕರೆ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು, ತುರ್ತಾಗಿ ಈ ಕಾರ್ಯವನ್ನು ಮಾಡಬೇಕು. ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಇದರಿಂದ ಒತ್ತಾಯ ಮಾಡ್ತೀನಿ. ದಯಮಾಡಿ ಇದಕ್ಕೆ ಒಂದು ಪರಿಹಾರವನ್ನ ಕೊಡುವಂತ ಕೆಲಸ ಮಾಡಬೇಕು ಅಧ್ಯಕ್ಷರು. ಕೊನೆಯದಾಗಿ ನಂದು ಬೇಡಿಕೆ, ನೀವು ನನಗೆ ಸಮಯ ಕೊಡುದಿಲ್ಲ, ನನಗೆ ಗೊತ್ತಿದೆ. ಇನ್ಮೇಲೆ ನೀವು ಶಟರ್ ಯಾವಾಗ ಕೂತ್ರಿ ಆಕ್ಷನ್ ಸ್ಟಾರ್ಟ್ ಆಗಿದೆ. ನೀವು ಹಿಂದೆ ಕೂತಿದ್ರೆ ಇನ್ನೊಂದು ಸ್ವಲ್ಪ ಮಾತಾಡ್ಬೇಕು ಅನ್ನೋದಿತ್ತು ನನಗೆ. ಯಾವಾಗ ಪೊಸಿಷನ್ದಾಗ ಬಂದು ಕುಂತ್ರಿ ಅದು ಆದೇಶ ಮಾಡಲಿಕ್ಕೆ ನೀವು ಪೊಸಿಷನ್ಗೆ ಬಂದಿರಿ ಅನ್ನೋದು ಅರ್ಥ ಆಗಿದೆ. ಕೊನೆಯದಾಗಿ ಅಧ್ಯಕ್ಷರೇ, ನಮ್ಮ ಭಾಗದ ಎಲ್ಲ ಶಾಸಕರ ಒಂದು ಬೇಡಿಕೆ ಏನು, ಆ ಭಾಗಕ್ಕೆ ಏನಿವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿಕೊಂಡು ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಅಧ್ಯಕ್ಷರ ಮಾಡಿ, ನಾನು ಆ ಭಾಗದಾಗ ಅನೇಕ ಜಿಲ್ಲೆಗಳ ಉಸ್ತುವಾರಿ ಸಚಿವರಾಗಿ ನೋಡಿದ್ದೀನಿ ಅಧ್ಯಕ್ಷರೇ. ಎಷ್ಟೊಂದು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕ್ಷೇತ್ರಕ್ಕೆ 200, 300, 400 ಕೋಟಿ ಬರುತ್ತೆ. ಈ ಬಯಲು ಸೀಮೆ ಅವರು ಇದೆಯಲ್ಲ ರಾಯರೆಡ್ಡಿ, ನೀವು ಕೂತು ಮಾತಾಡ್ಲಿಕ್ಕೆ ಬೇಡ, ಮತ್ತೆ ಚರ್ಚೆ ಮಾಡಬೇಡಿ. ಈಗ ರಾಯರೆಡ್ಡಿ ಬಹಳ ಕಡಿಮೆ ಬರುತ್ತೆ. ಅವ್ರ ಫೈನಾನ್ಸ್ ಮಾಡಿ ಹೆಚ್ಚು ತಗೊಂಡಿದ್ದೆ ರಾಯರೆಡ್ಡಿ ಅವರನ್ನ, ನೀವು ಕಂಟಿನ್ಯೂ ಮಾಡಿ. ನಮ್ಮದು ವಿನಂತಿ ಏನಂದ್ರೆ, ನಮ್ಮನ್ನೆಲ್ಲ ಬಯಲು ಸೀಮೆ ಒಳಗೆ ಹಾಕಿಬಿಟ್ಟು, ಬಯಲು ಸೀಮೆ ಒಳಗೆ 72 ಜನ ಅಧ್ಯಕ್ಷರೇ. ಈ ಬಯಲು ಸೀಮೆ ಒಳಗೆ ನಮಗೆ ದುಡ್ಡು ಎಷ್ಟು ಬರ್ತದೆ ಅಂದ್ರೆ, ಈ 72 ಜನರಿಗೆ ನಾನು ಶಾಸಕನಾಗಿ ಇವತ್ತಿಗೆ ಸುಮಾರು 20-22 ವರ್ಷ ಆಯ್ತು. ನನ್ನ ಕ್ಷೇತ್ರಕ್ಕೆ ಬಂದಿರೋದು 1 ಕೋಟಿನೂ ದಾಟ್ಲೇ ಇಲ್ಲ ಅಧ್ಯಕ್ಷ. 20-25 ವರ್ಷದಾಗ 1 ಕೋಟಿನೂ ದಾಟ್ಲಿಲ್ಲ. ವರ್ಷಕ್ಕೆ 20 ಲಕ್ಷ ಬರಲಿಲ್ಲ. ಈಗ ಮಾನ್ಯ ನಮಗೆ ಕಳಿಸಿದ್ದಾರೆ 30 ಲಕ್ಷದ ಕಾಮಗಾರಿ ತಗೋಬೇಕು ಅಂತ. ಇದು ಯಾವಾಗ 2 ವರ್ಷ ಆದ್ಮೇಲೆ, ಹಿಂದಿನ ಸಾಲಿನಲ್ಲಿ ಬರಲೇ ಇಲ್ಲ. ಅದಕ್ಕೆ ದಯಮಾಡಿ ನಮ್ಮದೊಂದು ವಿನಂತಿ ಅದ, ಈ ಬಯಲು ಸೀಮೆಯಿಂದ ನಮ್ಮನ್ನು ಕಿತ್ತು ಹಾಕಿ, ಹೌದು ಆಯ್ತು, ಆ ಬಯಲು ಸೀಮೆಯಿಂದ ನಮ್ಮನ್ನು ಹೊರಗ್ತದೆ. ಈ 6 ಜಿಲ್ಲೆಗಳೇನಿದಾವಲ್ಲ, ಈ 6 ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಒಂದು ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಸ್ಥಾಪನೆ ಮಾಡ್ಕೊಂಡು, ಈ ಬರೋ ಬಜೆಟ್ದಲ್ಲಿ ಈ ವರ್ಷಕ್ಕನ್ನ ಅವರಂಗ 5,000, 10,000 ಕೋಟಿ ಕೊಡು ಅಂತ ಹೇಳೋದಲ್ಲ, ಈ ವರ್ಷ ಅದನ್ನ ಪ್ರಾರಂಭ ಮಾಡಿ. ಆಯ್ತು, ಈ ವರ್ಷ ಪ್ರಾರಂಭ ಮಾಡಿ ಮೊದಲನೇ ಕಂತಾಗಿ 1,000 ಕೋಟಿ ಮೊದಲು ಪ್ರಾರಂಭ ಇಟ್ಟು ಶುರು ಮಾಡಿ. ನಾವು ಚೆನ್ನಾಗಿ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹಂತ ಹಂತವಾಗಿ ಅದನ್ನು ಏರಿಸ್ತಾ ಹೋಗುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162.
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.